ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ತುಂಬ ಈಸಿಯೆಸ್ಟ್ ರೆಸಿಪಿ ಪ್ಲಸ್ ತುಂಬ ಟೇಸ್ಟಿ ರೆಸಿಪಿ ಇದು ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನಿಗೆ 1-2 ಸ್ಪೂನ್ ಬೆಣ್ಣೆ, 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಬೆಣ್ಣೆ ಎಲ್ಲ ಕರಗಬೇಕು. ಇದಕ್ಕೆ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ಇತ್ತು ಅದಕ್ಕೆ ಹಾಕಿದ್ವಿ. ಇಲ್ಲ ಅಂದರೆ ನೀವು ಪರವಾಗಿಲ್ಲ ಎಣ್ಣೆನಲ್ಲೇ ಮಾಡ್ಕೊಬಹುದು. ಆದರೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ಒಂದು ಐಟಮ್ನು ಸ್ಕಿಪ್ ಮಾಡ್ದೇ ಹಾಕಿ ಇದೇ ಥರ ಟೇಸ್ಟ್ ಮನೆಯಲ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಎಣ್ಣೆ ಮತ್ತು ಎಣ್ಣೆ ಕಾದ ನಂತರ ಏಲಕ್ಕಿ ಎರಡು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಏಲಕ್ಕಿಯನ್ನು ಹಾಕ್ಕೊಳ್ಬಿಟ್ಟು ಸ್ವಲ್ಪ ಫ್ಲೇವರ್ ಬರೋದವರೆಗೂ ಬಿಡಬೇಕು. ನಂತರ ಮರಾಠಿ ಮೊಗ್ಗು ಒಂದು 4 ಹಾಕ್ಕೊಳ್ತಾ ಇದ್ದೀವಿ. ಮರಾಠಿ ಮೊಗ್ಗುನ ಒಂದು 4 ಹಾಕ್ಕೊಳ್ಬಿಟ್ಟು ಅದನ್ನು ಅಷ್ಟೇ ಸ್ವಲ್ಪ ಫ್ಲೇವರ್ ಬರೋವರೆಗೂ ಬಿಡಬೇಕು. ನಂತರ ಪಲಾವ್ ಎಲೆ ಎರಡು ಪಲಾವ್ ಎಲೆಯನ್ನು ಹಾಕ್ಬಿಟ್ಟು ಅದನ್ನು ಅಷ್ಟೇ ಫ್ಲೇವರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 2 ಸೆಕೆಂಡ್ ಅಷ್ಟೇ ಸ್ಪೈಸಸ್ ಹಾಕಿರ್ತೀವಲ್ವ ಅದೆಲ್ಲನೂ 2 ಸೆಕೆಂಡ್ ಅಷ್ಟೇ ಫ್ರೈ ಮಾಡಿಕೊಂಡ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ನೀವು ಒಂದು ಗಡ್ಡೆ ದೊಡ್ಡದು ಹಾಕಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಎಲ್ಲನೂ ತುಂಬ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ಫುಲ್ ಸಾಫ್ಟ್ ಆದ್ರೇ ನಮಗೆ ಟೇಸ್ಟ್ ಬರೋದು, ಇಲ್ಲ ಟೇಸ್ಟ್ ಬರಲ್ಲ. ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು. ಒಂದು ಐಟಮ್ ನೀವು ಮಿಸ್ ಮಾಡಿಕೊಂಡ್ರೂ ಟೇಸ್ಟ್ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ನೋಡಿ. ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಸಹ ಇದು ತುಂಬ ಈಸಿಯೆಸ್ಟ್ ಪ್ಲಸ್ ಟೇಸ್ಟಿಯೆಸ್ಟ್ ರೆಸಿಪಿ ಇದು. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು 4 ಹಾಕ್ಕೊಳ್ತಾ ಇದ್ದೀವಿ. ಹಸಿಮೆಣ್ಸಿನ್ಕಾಯಿ ನಾವು ಕಟ್ ಮಾಡಿ ಹಾಕ್ಕೊಳ್ತಾ ಇಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀವಿ. ಕಟ್ ಮಾಡಿ ಹಾಕ್ಕೊಂಡ್ರೆ ಖಾರ ಜಾಸ್ತಿ ಆಗುತ್ತೆ ಅಂತ ನಾವು ಖಾರ ಕಮ್ಮಿ ತಿನ್ನೋದ್ರಿಂದ ಇದ್ರ ಜೊತೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಗೆ ಹಾಕ್ಕೊಳ್ತಾ ಇದ್ದೀವಿ. ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಫ್ರೈ ಆದ ನಂತರ ಸಣ್ಣಕ್ಕೆ ದಪ್ಪಕ್ಕೆ ಹೆಚ್ಚಿರುವ ಟೊಮೆಟೋಸ್ನ ಹಾಕಿಕೊಳ್ಳಿ. ನೋಡಿ, ಸಣ್ಣಕ್ಕೆ ಉದ್ದಕ್ಕೂ ಇರಬಹುದು, ಅರ್ಧ ಭಾಗ ಹೆಚ್ಚಿರೋದು ಟೊಮೆಟೋಸ್ನ ಹಾಕ್ಕೊಳ್ತಾ ಇದ್ದೀವಿ. ಟೊಮೆಟೋಸು ಅಷ್ಟೇ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಟೊಮೆಟೋಸ್ ಹಾಕಿದ್ಮೇಲೆ ಟೊಮೆಟೊ ಮತ್ತು ಈರುಳ್ಳಿನ ಬೇಗ ಬೇಯಬೇಕು ಅಂದರೆ ಒಂದು ಟಿಪ್ ಹೇಳ್ತೀವಿ ನೋಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಅದ್ರ ಜೊತೆಗೇನೆ ಪುದೀನಾನು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಫ್ಲೇವರ್ ಜಾಸ್ತಿ ಚೆನ್ನಾಗಿ ಬಿಡುತ್ತೆ ಅಂದ್ಬಿಟ್ಟು ಪುದೀನಾನು ಸಹ ಹಾಕ್ಕೊಳ್ತಾ ಇದ್ದೀವಿ. ಪುದೀನಾನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲನೂ ಚೆನ್ನಾಗಿ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಬೇಯಲಿ ಅಂತ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಧನಿಯಾ ಪೌಡರ್ 1 ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಧನಿಯಾ ಪೌಡರ್ 1 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಹಾಕಿಕೊಂಡು ಈ ಮಸಾಲ ಪೌಡರ್ಸ್ ಎಲ್ಲ ಹಂಗೆ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾವು ಯಾವುದು ರುಬ್ಬುವಂತಹ ಅವಶ್ಯಕತೆಯೇ ಇಲ್ಲ, ಬರೀ ಎಲ್ಲ ಪೌಡರ್ಸ್ ಎಲ್ಲ ಹಾಕಿಬಿಟ್ಟೆ ನಾವು ಹಾಕ್ಕೊಳ್ತಾ ಇದ್ದೀವಿ. ನಂತರ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮೊಸರನ್ನ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿರೋದನ್ನ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಪನ್ನೀರ್ ಹಾಕಿದ ನಂತರ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಹಂಗಂಗೆ ಮಿಕ್ಸ್ ಮಾಡಿ. ಯಾಕಂದರೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಅದು ಏನಾದರೂ ಹೊಡ್ಕೊಂಡ್ರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸಣ್ಣಕ್ಕೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಪಾವ್ ಅಕ್ಕಿ ಮಾಡ್ತಾ ಇರೋದು, 1 ಪಾವ್ ಅಕ್ಕಿ ಅಳತೆ ಇವೆಲ್ಲ. 1 ಪಾವ್ ಅಕ್ಕಿಗೆ 2 ಪಾವ್ ಅಕ್ಕಿ ಅಳತೆಯಷ್ಟು ನೀರು ಹಾಕ್ಕೊಳ್ತಾ ಇದ್ದೀವಿ. 1:2 ಹಾಕ್ಕೊಳ್ಬೇಕಲ್ವ ಯಾವಾಗಲೂ ಅಕ್ಕಿನ. ನಾವು ನಾರ್ಮಲ್ ರೈಸ್ ಯೂಸ್ ಮಾಡ್ತಾ ಇದ್ದೀವಿ. ನೀವು ಬೇಕಂದರೆ ಇದಕ್ಕೆ ಇಂಡಿಯಾ ಗೇಟ್ ಹಾಕ್ಕೊಳ್ಬೋದು, ಸೊನಾ ಮಸೂರಿ, ಜೀರಾ ರೈಸ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾವು ಬರೀ ನಾರ್ಮಲ್ ರೈಸೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನಾರ್ಮಲ್ ರೈಸಲ್ಲಿ ಅಷ್ಟು ಟೇಸ್ಟಿಯಾಗಿತ್ತು. ನೀವು ಒಂದ್ಸತಿ ನಾರ್ಮಲ್ ರೈಸಲ್ಲೇ ಟ್ರೈ ಮಾಡಿ ನೋಡಿ. 1 ಪಾವ್ ಅಕ್ಕಿಗೆ 2 ಪಾವ್ ನೀರು ಹಾಕ್ಕೊಂಡು ಆ ನೀರನ್ನು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ನೀವು ಒಂದು ಲಿಡ್ ಕ್ಲೋಸ್ ಮಾಡಿನೋ ಇಲ್ಲ ಓಪನ್ ಪ್ಯಾನಲ್ಲೇ ನೀವು ಮಾಡ್ಕೊಳ್ಬಹುದು. ಇದು ಕುಕ್ಕರಲ್ಲೇ ಅಂತ ಅಂದರೆ ನೀರು ಹಾಕಿಬಿಟ್ಟು ಅಕ್ಕಿ ಹಾಕಿಬಿಟ್ಟು ಕುಕ್ಕರ್ ವಿಷಲ್ನ ಮುಚ್ಚೋದಷ್ಟೇ. ಆದರೆ ಈ ಥರ ಒಂದ್ಸತಿ ಓಪನ್ ಪ್ಯಾನಲ್ಲಿ ಮಾಡಿ ನೋಡಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರು ಕುದಿಯೋವರೆಗೂ ಬಿಡ್ತಾ ಇದ್ದೀವಿ. ಈ ನೀರು ಚೆನ್ನಾಗಿ ಕುದಿಯೋದ ನಂತರ ನಿಂಬೆಹಣ್ಣು, ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಳ್ತಾ ಇದ್ದೀವಿ, ನಿಂಬೆ ರಸನ.
ವಾಶ್ ಮಾಡಿ ಇಟ್ಕೊಂಡಿರುವ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅಕ್ಕಿನ ಹಾಕಿಬಿಟ್ಟು ಹಂಗೆ ಓಪನ್ ಪ್ಯಾನಲ್ಲೇ ನೀವು ಓಪನ್ ಇದರಲ್ಲೇ ಬೇಯಿಸ್ಕೊಳ್ಬಹುದು. ಓಪನ್ ಪ್ಯಾನಲ್ಲೇ ಎಲ್ಲ ನೀವು ಲಿಡ್ ಕ್ಲೋಸ್ ಮಾಡಿನೂ ಬೇಯಿಸ್ಕೊಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಪಲಾವ್ ಉದ್ರುದ್ರಾಗಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿತ್ತು. ಟೇಸ್ಟಿಯಾದ ಪನ್ನೀರ್ ಬಿರಿಯಾನಿ ಸವಿಯಲು ಸಿದ್ಧ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.